ದೇಶದಲ್ಲಿ 11 ವರ್ಷಗಳ ಅವಧಿಯಲ್ಲಿ ಪ್ರಧಾನಿಗಳಾಗಿ ನರೇಂದ್ರ ಮೋದಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಜನರಿಗೆ ಹೇಳಲಿ. ಇದುವರೆಗೂ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದೇ ಇರುವ ಪ್ರಧಾನಿ ಈಗ ಜನರ ಎದುರು ಬರಲಿ. ಈ ಮೂಲಕ ತಮ್ಮ ಸಾಧನೆಗಳ ಬಗ್ಗೆ ತಿಳಿಸಲಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಅವರು, ನಾವು ಮೋದಿಯವರನ್ನ ಟಿವಿಗಳಲ್ಲೇ ನೋಡುವ ದುಸ್ಥಿತಿ ಬಂದಿದೆ. ಮೋದಿ ಅವರ ಟರ್ಮ್ ಮುಗಿಯುವವರೆಗೂ ದೇಶದಲ್ಲಿ ಯಾರು ಏನು ಮಾತಾಡಲ್ಲ. ಈಗ ನಾವು ಏನೇ ಹೇಳಿದ್ರು ಅದನ್ನ ಕೇವಲ ಅವರ ವಿರುದ್ಧ ಎಂದು ಹೇಳಲಾಗುತ್ತಿದೆ. ಇವತ್ತಿಲ್ಲ ನಾಳೆ ಎಲ್ಲವೂ ಜನರ ಎದುರಿಗೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ಆಡಳಿತಗಳ ಮಾಪನ ಆಗೇ ಆಗತ್ತೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಳಕಿಗೆ ಬರೋದಿಲ್ಲ. ಈ ದೇಶದಲ್ಲಿ ಯಾವುದೇ ನೆಗೆಟಿವ್ ಇದ್ರೆ ದೇಶದಲ್ಲಿ ಬೆಳಕಿಗೆ ಬರೋದಿಲ್ಲ. ಅದಕ್ಕಾಗಿ 11 ವರ್ಷ ಏನಾಯ್ತು ಅಂದ್ರೆ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ. ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ, ಎಲ್ಲ ಹುಡುಗರಿಗೆ ಕೆಲಸ ಸಿಕ್ಬಿಟ್ಟೈತೆ, ರೈತರು ಆರಾಮಿದ್ದಾರೆ. ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖನೇ ಇಲ್ಲ. ಏನು ಬಿಜೆಪಿ ಹೇಳೋದಂದ್ರೆ ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖ ಇಲ್ಲ, ಎಲ್ಲರೂ ಸುಖವಾಗಿದ್ದೀವಿ, ಎಲ್ಲ ಯುವಕರಿಗೆ ಕೆಲಸ ಇದೆ, ರೈತರು ಅನುಕೂಲ ಆಗಿದ್ದಾರೆ. ನಾವು ಏನು ಯೋಚನೆ ಮಾಡ್ತೀವಿ ಪ್ರಗತಿ ಅದಕ್ಕಿಂತ 10 ಸಲ ಜಾಸ್ತಿ ಪ್ರಗತಿ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತಕ್ಕಂಥದ್ದು ಕನ್ಫೈನ್ಡ್ ಇದೆ. ಅದಕ್ಕೆ ನಾವೇನು ಮಾತಾಡೋಣ? ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ. ಓಲೆತ್ಲಾಗ 11 ವರ್ಷ ಆಯ್ತು, ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ. ಯಾಕೆ ಮಾಡಬಾರ್ದು? ಡೆವಲಪ್ಮೆಂಟ್ ವಿಷಯಗಳು ಚರ್ಚೆ ಆಗ್ತಿಲ್ಲ ಸರ್. ಅಲ್ರಿ, ಅವ್ರಿಗೆ ಬಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಪ್ರಧಾನಮಂತ್ರಿ ಅವ್ರಿಗೆ. ಪ್ರಧಾನಮಂತ್ರಿ ಅವ್ರು ಹೇಳಿಲ್ಲ ಈ ವರ್ಷ 11 ವರ್ಷ ಏನು ಮಾಡಿದಾರೆ ಅಂತ ಅವ್ರ ಬಾಯಲ್ಲಿ ಕೇಳ್ಬೇಕಲ್ಲ. ನಾವು ಬರೀ ಭಾಷಣ ಮಾಡಿಬಿಟ್ರೆ ಆಯ್ತಾ? ಈ ಪೇಲ್ಗಾಮ್ ಆಯ್ತು, ಪೇಲ್ಗಾಮ್ ಆದ್ಮೇಲೆ ಒಂದು 8-10 ಫಾರಿನ್ ಟೂರ್ ಆಯ್ತು, ಫಾರಿನ್ ಟೂರ್ ಆದ್ಮೇಲೆ ಇಲ್ಲಿವರೆಗೆ ಬರೀ ಬಿಆರ್ ಎಲೆಕ್ಷನ್. ಪೇಲ್ಗಾಮ್ ಆಯ್ತು, ಪೇಲ್ಗಾಮ್ನಿಂದ ಬಿಆರ್ ಎಲೆಕ್ಷನ್, ಒಂದು 8-10 ಟೂರ್ ಫಾರಿನ್ ಟೂರ್. ಎಲ್ಲೇ ಪ್ರಧಾನಮಂತ್ರಿ ಹೇಳಿದಾರೆ? ಮನ್ ಕಿ ಬಾತ್ ಟಿವಿಯಾಗ ನೋಡ್ಬೇಕು. ಏನ್ ನಡೀತಾ ಇದೆ ಏನ ದೇಶದಲ್ಲಿ ಎಲ್ಲ ನಮಗೆ ಪ್ರೈಮ್ ಟೈಮ್ನಲ್ಲೇ ಗೊತ್ತಾಗೋದು. ಯಾವ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇರಂಗಿಲ್ಲ, ಯಾರು ಮಿನಿಸ್ಟರ್ಗಳು ಬಂದು ಅವ್ರ ಇಲಾಖೆಯಲ್ಲಿ ಏನಾಗಿದೆ ಅಂತ ಇವತ್ತುವರೆಗೆ ಹೇಳಿಲ್ಲ. 11 ವರ್ಷದ ಅವಧಿಯಲ್ಲಿ ಯಾವ ಇಲಾಖೆ ಮಿನಿಸ್ಟರ್ ಅವ್ರ ಅವಧಿಯಲ್ಲಿ ಏನಾಗಿದೆ ಅಂತ ಒಬ್ಬರು ಬಂದು ಎಲ್ಲಿ ಪ್ರೆಸ್ ಮೀಟು ಮಾಡೋದಿಲ್ಲ. ಎಲ್ಲ ಪ್ರೈಮ್ ಟೈಮ್ನಲ್ಲೇ ತಿಳ್ಕೋಬೇಕು. ನಾವು ವಾಟ್ಸಪ್, ಫೇಸ್ಬುಕ್ ಪ್ರೈಮ್ ಟೈಮ್ನೇ ತಿಳ್ಕೋಬೇಕು. ಈ ದೇಶದಲ್ಲಿ ಇಡಿಯ ಬಗ್ಗೆ ಸಮರ್ಪಕವಾಗಿ ನ್ಯಾಯಾಲಯವೇ ಹೇಳಿದೆ. ರಾಜ್ಯಪಾಲರುಗಳ ಕಾರ್ಯವೈಖರಿಯ ಬಗ್ಗೆ ಪದೇ ಪದೇ ಸುಪ್ರೀಂ ಕೋರ್ಟ್ ಹೇಳುತ್ತಲೇ ಇದೆ. ಯಾವ್ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರು ಹೇಗೆ ಕೆಲಸ ಮಾಡುತ್ತಿದ್ದಾರೆ ಎನ್ನುವುದರ ಬಗ್ಗೆ ಕೋರ್ಟ್ ಎಲ್ಲವನ್ನೂ ಬಯಲಿಗೆ ತಂದಿದೆ. ಅಲ್ಲದೆ ರಾಜಕೀಯಕ್ಕಾಗಿ ನೀವು ಇಡಿಯನ್ನ ಬಳಸುತ್ತಿದ್ದೀರಿ ಎಂದು ಎಲ್ಲಾ ವಿಷಯದಲ್ಲೂ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ನೆಗೆಟಿವ್ ವಿಚಾರಗಳು ಈ ದೇಶದಲ್ಲಿ ಬೆಳಕಿಗೆ ಬರುವುದಿಲ್ಲ. ಹೀಗಾಗಿ ಕಳೆದ 11 ವರ್ಷಗಳಿಂದ ದೇಶದಲ್ಲಿ ಎಲ್ಲ ಜನರು ಸುಖವಾಗಿದ್ದಾರೆ. ಎಲ್ಲರ ಮನೆಯಲ್ಲಿ ಬಂಗಾರದ ತಟ್ಟೆಗಳಿವೆ. ಎಲ್ಲಾ ಯುವಕರಿಗೆ ಕೆಲಸ ಸಿಕ್ಕಿದೆ. ರೈತರೆಲ್ಲರೂ ಆರಾಮವಾಗಿದ್ದಾರೆ. ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖಗಳೇ ಇಲ್ಲ ಎಂದು ಲಾಡ್ವ್ಯಂಗ್ಯವಾಡಿದ್ದಾರೆ. ಇದೇ ರೀತಿಯಾಗಿ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಯೋಚಿಸುವುದಕ್ಕಿಂತ 10 ಪಟ್ಟು ಪ್ರಗತಿಯಾಗಿದೆ ಎಂಬುದು ಎಲ್ಲರ ತಲೆಯಲ್ಲಿದೆ. ಆದ್ರೆ ನಾವು ಸುಮ್ಮನೆ ಕುಳಿತಿಲ್ಲ. ನಮ್ಮದೇ ಆದ ಇತಿಮಿತಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ. ಆದರೆ ಬಿಜೆಪಿಯರು ಟಿವಿಗಳಲ್ಲೇ ಹೋರಾಡುತ್ತಾರೆ ಅಂತ ಲೇವಡಿ ಮಾಡಿದ್ರು. ಪ್ರಧಾನಿ ಮೋದಿ ಟಿವಿಗಷ್ಟೇ ಸೀಮಿತನಾ? ಕಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.